ಪರ್ಫ್ಯೂಮ್ ಗೋಡೌನ್ನಲ್ಲಿ ಬೆಂಕಿ ದುರಂತ ಏನು ಸಂಭವಿಸಿತ್ತು? ಈ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಕುಂಬಳಗೋಡು ಬಳಿ ಪರ್ಫ್ಯೂಮ್ ಗೋಡೌನ್ನಲ್ಲಿ ಏನು ಬೆಂಕಿ ದುರಂತ ಸಂಭವಿಸಿತ್ತು, ಇದರಲ್ಲಿ ಸತ್ತವರ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. 15 ವರ್ಷದ ಒಬ್ಬ ಬಾಲಕ ಮತ್ತು ತಂದೆ ಇಬ್ಬರೂ ಕೂಡ ಗಾಯಗೊಂಡಿದ್ರು, ಆಸ್ಪತ್ರೆಗೆ ಸೇರಿಸಿದ್ರು ಅವರನ್ನ. ಈಗ ಬಾಲಕ ಮೃತಪಟ್ಟಿದ್ದಾನೆ. ಸಣ್ಣ ಪುಟ್ಟ ಸುಟ್ಟ ಗಾಯಗಳು ಅಂತ ಹೇಳಿದ್ರು ಅವತ್ತೊಂದು ದಿವಸ. ಆ ಸಣ್ಣ ಪುಟ್ಟ ಸುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಲಕ ಕೂಡ ಈಗ ಮೃತಪಟ್ಟಿದ್ದಾನೆ. ಮತ್ತೋರ್ವ ಬಾಲಕ ರಿಯಾನ್ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅಗ್ನಿ ಅನಾಹುತ ಪ್ರಕರಣ ಮೊನ್ನೆ ನಡೆದಂತಹ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈ ಬಾಲಕನಿಗೆ ಅಷ್ಟೊಂದೇನು ಸುಟ್ಟು ಗಾಯಗಳಾಗಿಲ್ಲ, ಸಣ್ಣ ಪುಟ್ಟ ಗಾಯ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಮತ್ತೆ ಏಕಾಏಕಿ ಸಾವು ಅನ್ನೋ ಸುದ್ದಿ ಬರ್ತಾ ಇದೆ. ಇಲ್ಲ, ಆರಂಭಿಕ ಹಂತದಲ್ಲಿ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ದೇಹ ಸುಟ್ಟಿತ್ತು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಆದರೆ ಆಸ್ಪತ್ರೆಗೆ ದಾಖಲು ಮಾಡಿದ ಬಳಿಕ 60%ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ದೇಹ ಸುಟ್ಟಿತ್ತು. ಆ ಕಾರಣಕ್ಕಾಗಿ ಚಿಕಿತ್ಸೆ ಫಲಕಾರಿ ಆಗಲಿಲ್ಲ. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಿಗ್ಗೆ ಮೃತಪಟ್ಟಿರುವಂಥದ್ದು. ಪ್ರಮುಖವಾಗಿ ಸಾಜಿದ್ ಅನ್ನುವಂತಹ 15 ವರ್ಷದ ಆ ಬಾಲಕ ಏನಿದ್ದ, ಅವರ ಮಾವ ಗೋಡಾನ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಊಟ ಕೊಡೋದಕ್ಕಂತ ಹೇಳಿ ಹೋಗಿದ್ರು. ಆ ಸಂದರ್ಭದಲ್ಲಿ ಆ ಅವಘಡದಲ್ಲಿ ಸಿಲುಕಿಕೊಂಡಿದ್ರು. ಅವರ ಜೊತೆಗೆ ರಿಹಾನ್ ಅನ್ನುವಂತಹ ಬಾಲಕ ಕೂಡ ಇದ್ದ. ಇಬ್ರು ಕೂಡ ಆ ಒಂದು ಗೋಡಾನ್ನಲ್ಲಿ ಲಾಕ್ ಆಗಿದ್ರು. ಸೊ ಈಗ ರಿಹಾನ್ನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಅವರಿಗೆ ಮುಂದುವರೆದಿದೆ ಚಿಕಿತ್ಸೆ. ಈಗ ಆಸ್ಪತ್ರೆಯ ಮುಂಭಾಗದಲ್ಲಿ ಕುಟುಂಬಸ್ಥರ ಆಕ್ರಂದನ ಕೂಡ ಹೆಚ್ಚಾಗಿದೆ. ಅವರ ಸಂಬಂಧಿಕರು ಜೊತೆಗೆ ಅವರ ತಾಯಿ, ತಂಗಿ, ಜೊತೆಗೆ ಅಕ್ಕ ಅವರೆಲ್ಲರೂ ಕೂಡ ಬಂದಿದ್ದಾರೆ. ನಿಜಕ್ಕೂ ಕೂಡ ಮನಸ್ಸು ದುಗುಡ ಅಂತ ಅನ್ಸುತ್ತೆ. ಸೊ ವಯಸ್ಸಿ ಬರ್ತಾ ಇದ್ದಂತಹ ಹುಡುಗನ ಸ್ಥಿತಿ ಹೀಗಾಯ್ತಲ್ಲ ಅನ್ನುವಂಥದ್ದನ್ನ ಅವ್ರ ತಾಯಿ ಇದ್ದಾರೆ, ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ ಹೇಳಿ, ಮಗ ಊಟ ಕೊಡ್ಲಿಕ್ಕಂತಾನೆ ಹೋಗಿತ್ತಾ? ಊಟ ಕೊಡ್ಲಿಕ್ಕೆನೆ ಹೋಗಿದ್ದ? ಈಗ ಟ್ರೀಟ್ಮೆಂಟ್ ನಡೀತಾ ಇತ್ತು, ಮಾತಾಡಿದ್ರು? ಮಾತಾಡಿದ್ದು बच्चा मुझे चाय बनाने कहती थी, गया मेरा बच्चा, मैं नहीं बनाने को गई ना। मैं ಟ್ರೀಟ್ಮೆಂಟ್ ನಡೀತಾ ಇರುವಾಗ ಮಾತಾಡಿದ್ರ? ನೋಡಿದ್ರ? ಏನಂದ್ರು? अच्छा हूँ, गया मेरा बच्चा, मैं हाथ उंदी थी, गया मुझे. ನಿಜಕ್ಕೂ ಕರಡು ಚುರ್ರ ಅನ್ನುತ್ತೆ. ಸೊ ಅವರ ಅಕ್ಕ, ಅವರ ತಾಯಿ, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಇಲ್ಲಿದ್ದಾರೆ, ಅವರ ಸಂಬಂಧಿಕರಿದ್ದಾರೆ. ಸರಿ ಹೇಳಿ, ನೀವು ನೋಡಿ ಬಂದ್ರ? ಹೇಗೆ ನೋಡಿ ಬಂದಿದ್ದೀವಿ. ರಾತ್ರಿ ಮಾತಾಡ್ದ ಮಗು ಮಾತಾಡಿದ ತಕ್ಷಣ ಇಲ್ಲಿ ಮನೆಗೆ ಕರ್ಕೊಂಡು ಹೋಗಿ ಅಂದ್ರು. ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ ಮಗ, ನಾನು ನಿನ್ ಹೊಸ ಆಗ್ಬಿಡು, ಚೆನ್ನಾಗ್ ಆಗ್ಬಿಡು ಅಂದೆ. ಪಕ್ಕ ಕರ್ಕೊಂಡು ಹೋಗ್ತೀಯಾ ಅಂದ. ಹೌದು ಕರ್ಕೊಂಡು ಹೋಗ್ತೀನಿ ಅಂದೆ. ಕೈ ಹಿಡ್ಕೊಂಡು ಸ್ವಲ್ಪ ಇದ್ ಮಾಡ್ದ. ನಿಜಕ್ಕೂ ಕೂಡ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ದುಃಖ ಮಡುಗಟ್ಟಿದೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ.